ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡ್ರ್ಯಾಗನ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಸ್ಟೋರಿ ಏನು, ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ತೆಲುಗುನಲ್ಲಿ ಡಬ್ ಆಗಿದೆ, ಕನ್ನಡದಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಎಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡಿದರೆ ಪ್ರದೀಪ್ ರಂಗನಾಥ್, ಅನುಪಮ ಹಾಗೂ ಐಶ್ವಂತ ಹಾಗೂ ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ರನ್ನಿಂಗ್ ಟೈಮ್ ಒಂದು 155 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ ಫೆಬ್ರವರಿ 21, 2025ರಲ್ಲಿ ಬಿಡುಗಡೆಯಾಗಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ 150 ಕೋಟಿ, ಬಜೆಟ್ ನೋಡೋದಾದರೆ 37 ಕೋಟಿ. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಅಶ್ವಿಂತ್ ಮಿಥುನ್. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ AGS ಎಂಟರ್ಟೈನ್ಮೆಂಟ್. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ. ಹಾಗೆಯೇ ಪ್ರದೀಪ್ ರಂಗನಾಥ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಅನುಪಮ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಎಲ್ಲ ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಈ ಮೂವಿಗೆ ಟ್ರೆಂಡಿಂಗ್ ಅಂತಲೇ ಹೇಳಬಹುದು. ಹಾಗೆಯೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಫೈಟ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಪ್ರದೀಪ್ ಅನ್ನೋ ವ್ಯಕ್ತಿ ಇರ್ತಾರೆ, ಅವರಿಗೆ ತಂದೆ ತಾಯಿ ಇರ್ತಾರೆ. ಪ್ರದೀಪ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜೀವನವನ್ನು ಕಳೀತಾ ಇರ್ತಾರೆ. ಆದರೆ ಪ್ರದೀಪ್ ಕಾಲೇಜಿಗೆ ಹೋಗೋ ಸಂದರ್ಭದಲ್ಲಿ ತುಂಬ ಗಲಾಟೆಗಳು, ಹಾಗೆಯೇ ಪ್ರೀತಿಸಿದ ಹುಡುಗಿ ಜೊತೆ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧವಾಗಿರ್ತಾರೆ. ಹಾಗೆಯೇ ಅಲ್ಲಿ ತುಂಬ ಫ್ಯಾನ್ಸ್ಗಳು ಕೂಡ ಇರ್ತಾರೆ ಅಂತಲೇ ಹೇಳಬಹುದು ಕಾಲೇಜಲ್ಲಿ ಪ್ರದೀಪ್ಗೆ. ಪ್ರದೀಪ್ ಕೂಡ ಅವರ ಕಾಲೇಜಲ್ಲಿ ತುಂಬ ಒಂದು ಹೆಸರನ್ನು ಪಡೆದಿರ್ತಾರೆ, ಡ್ರ್ಯಾಗನ್ ಅಂತ. ಡ್ರ್ಯಾಗನ್ ಅನ್ನೋ ವ್ಯಕ್ತಿಗೆ ತುಂಬ ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುತ್ತೆ. ಆದರೆ ಅವ್ರ ಮನೆಯಿಂದ ರೆಸ್ಪಾನ್ಸ್ ಸಿಕ್ಕಿರೋದಿಲ್ಲ ಅಂತಲೇ ಹೇಳಬಹುದು. ಯಾಕೆಂದರೆ ಅವ್ರ ಮನೆಯಲ್ಲಿ ತುಂಬ ಕಷ್ಟ ಇರುತ್ತೆ, ಆದರೂ ಕೂಡ ಹೇಳ್ಕೊಂಡಿರೋದಿಲ್ಲ ಅವ್ರ ತಂದೆ ತಾಯಿ. ಆದರೆ ಬೆಳೆದು ದೊಡ್ಡವರಾದ ಮೇಲೆ ಪ್ರದೀಪು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಅವರಿಗೆ ಒಂದಿಷ್ಟು ದುಡ್ಡಿನ ಸಮಸ್ಯೆಗಳು ಆಗುತ್ತೆ. ಆದ್ದರಿಂದ ಪ್ರದೀಪು ಬಂದು ಅವ್ರ ತಂದೆ ಹತ್ರ 10 ಲಕ್ಷ ಅಮೌಂಟನ್ನು ಬೇಕು, ನಾನು ಒಂದು ಕಾಲೇಜಿಗೆ ಸೇರ್ಕೋತಾ ಇದ್ದೀನಿ, ಮತ್ತು ಅಲ್ಲಿ ಸುಮಾರು ತಿಂಗಳಿಗೆ 1 ಲಕ್ಷ ಸಂಬಳ ಕೊಡ್ತಾರೆ, ನೀನು 10 ಲಕ್ಷ ಕೊಟ್ಟರೆ ನಾನು ಪ್ರತಿ ತಿಂಗಳು ಒಂದೊಂದು ಲಕ್ಷ ನಾನು ತಗೋಬೋದು ಅಂತ ಹೇಳ್ತಾರೆ. ಸರಿ ಅಂತೇಳಿ ಅವ್ರ ತಂದೆ ಅವ್ರ ಮನೇನ ಮಾರಿ ಅವರಿಗೆ 10 ಲಕ್ಷ ಕೊಡ್ತಾರೆ. ಮತ್ತು ಆ ದುಡ್ಡನ್ನು ತಗೊಂಡೋಗಿ ಇನ್ವೆಸ್ಟನ್ನು ಮಾಡಿ ಅವರು ಒಂದು ಜಾಬಿಗೆ ಇಂಟರ್ವ್ಯೂ ಆಗಿ ತಿಂಗಳಿಗೆ 1 ಲಕ್ಷ ಬರುವಂಥ ಕೆಲಸ ಕೂಡ ಪಡ್ಕೋತಾರೆ. ಮತ್ತು ಅವ್ರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಒಂದು ಮನೆ ಬೇಕಾಗಿರುತ್ತೆ, ಮನೆಯೂ ಕೂಡ ಕೊಂಡ್ಕೋತಾರೆ. ಮತ್ತು ಅವರು ಮದುವೆ ಆಗಬೇಕು ಅಂತೇಳಿ ಅವ್ರ ತಂದೆ ತಾಯಿ ಆಸೆ ಪಟ್ಟಿರ್ತಾರೆ. ಮತ್ತು ಅವ್ರು ಮದುವೆ ಕೂಡ ಮಾಡ್ಕೋತಾರೆ. ತಂದೆ ತಾಯಿ ಹೇಳಿದ ಹುಡುಗಿನೇ, ಪ್ರೀತಿಸಿದ ಹುಡುಗಿನ ಮದುವೆ ಆಗೋದಿಲ್ಲ. ಆ ಹುಡುಗಿ ರಿಜೆಕ್ಟನ್ನು ಮಾಡಿಬಿಟ್ಟು ಹೊರಟೋಗ್ತಾಳೆ. ಅದರಿಂದ ತಂದೆ ತಾಯಿ ಹೇಳಿದಂಥ ಹುಡುಗಿನೇ ಮದುವೆಯಾಗಿ ಅವರ ಜೀವನವನ್ನು ರೂಪಿಸ್ಕೊಂಡು, ಹಾಗೆಯೇ ಅವರಿಗೆ ಬೇಕಾದಂಥ ಒಂದು ಸೌಲಭ್ಯಗಳನ್ನು ಮಾಡ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ. ಅವರ ತಂದೆ ತಾಯಿನೂ ಕೂಡ ತುಂಬ ಖುಷಿಯನ್ನು ಪಡ್ತಾರೆ. ಹಾಗೆಯೇ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.